ಒಫ್ ಮಾಡಲಿ, ಬಡವ್ರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲಿ, ಯಾರಾದರೂ ಮನೆ ಮಠಗಳಿಲ್ಲ ಅಂದರೆ ಅಂಥವ್ರಿಗೆ ಮನೆ ಕಟ್ಕೊಡ್ಲಿ, ಬಡವ್ರುಗಳಿಗೆ ಕೆಲಸ ಮಾಡಲಿ. ಆದರೆ ಈ ದೇಶದಲ್ಲಿ ಅನೇಕಾರು CA ನಿವೇಶನಗಳನ್ನ ಕೊಟ್ಟಿದ್ದಾರೆ ಪ್ರಾಧಿಕಾರದಿಂದ. ಆ ಪ್ರಾಧಿಕಾರಗಳಲ್ಲಿ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ಗಳಾಗಬಾರ್ದು ಅಂತಿದೆ. ಕಮರ್ಷಿಯಲ್ಗಳನ್ನ ಮಾಡಬಾರ್ದು. ಕಮರ್ಷಿಯಲ್ನ ಮಾಡಿದ್ರೆ ಆ ಜಮೀನನ್ನು, ಆ ಒಂದು ಪ್ರದೇಶವನ್ನು, ಆ ಸೈಟನ್ನು ನಾವು ವಾಪಸ್ ಪಡಿತೀವಿ ಅಂತಕ್ಕಂಥ ಕಾನೂನಿದೆ. ಆದರೆ ಒಫ್ ಮಾಡಲಿಕ್ಕೆ ಯಾಕಿಲ್ಲ? ಯಾಕೆ ಕಮರ್ಷಿಯಲ್ ಮಾಡ್ತೀರಿ? ಆ ಮಕ್ಕಳುಗಳಿಗೆ ಉದಾಹರಣೆಗೆ ನಮ್ಮ ಫೈರ್ ಬ್ರಿಗೇಡ್ ಎದುರುಗಡೆ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಹಾಸ್ಟೆಲ್ ಮುಂದೆ ಅನೇಕಾರು ಕಮರ್ಷಿಯಲನ್ನು ನೀವು ಮಾಡಿ ಬಾಡಿಗೆ ಕೊಡ್ತೀರಿ. ಆ ಪ್ರಾಪರ್ಟಿ, ಒಫ್ ಪ್ರಾಪರ್ಟಿನ ಈಗಾಗಲೇ ಸರ್ಕಾರಕ್ಕೆ, ಹಿಂದಿನ ಸರ್ಕಾರಕ್ಕೆ ನಮ್ಮ ಮುಖಂಡರಾಗಿರ್ತಕ್ಕಂಥವರು, ಮಂಗಳೂರು ಭಾಗದಲ್ಲಿರ್ತಕ್ಕಂಥ ಅನ್ವರ್ ಮನ್ಪಾಡಿಯವರು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದರು. ಆ ವರದಿ ಇಲ್ಲಿದೆ. ಆ ವರದಿಯನ್ನು ಸಂಪೂರ್ಣವಾಗಿ ಇಷ್ಟು ದೊಡ್ಡ ಬುಕ್ಕಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ರು. ಯಾವ್ಯಾವ ಮುಖಂಡರು, ಕಾಂಗ್ರೆಸ್ ಮುಖಂಡರುಗಳು ಯಾವ ಒಫ್ ಮಂಡಳಿ ಬಡವರ ಆಸ್ತಿ, ಒಫ್ ಮಂಡಳಿ ಅಂದರೆ ಅವ್ರ ಪ್ರಕಾರ ಒಂದು ಭಗವಂತ ಅಲ್ಲನ ಆಸ್ತಿ, ಅದು ಅಲ್ಲನ ಆಸ್ತಿನ ಯಾವ ರೀತಿ ಮಾರಾಟ ಮಾಡ್ಕೊಂಡಿದ್ದಾರೆ, ಎಷ್ಟು ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತಕ್ಕಂಥದ್ದನ್ನು ಸ್ವತಃ ಮನ್ಪಾಡಿಯವರು ವರದಿಯನ್ನು ಸಲ್ಲಿಸಿದ್ದಾರೆ. ಅಷ್ಟು ಆಸ್ತಿನ ಮುಟ್ಪೋಲು ಹಾಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಮಾರಾಟ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದಾರೆ. ಆ ಲೂಟಿ ಹೊಡೆದಿರ್ತಕ್ಕಂಥ ಲೀಡ್ರುಗಳು ಯಾರು ಅಂದರೆ ಯಾವ ಪಕ್ಷ ಲೀಡ್ರುಗಳಲ್ಲ, ಎಷ್ಟು ಲೀಡ್ರುಗಳು, ಅಷ್ಟು ಹೆಸರಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ದೊಡ್ಡ ದೊಡ್ಡ ನಾಯಕರ ಹೆಸರುಗಳಲ್ಲಿರ್ತಕ್ಕಂಥದ್ದು. ಇವತ್ತು ಒಂದು ಕಡೆ ಬಡವರಿಗೆ ನಾವು ಉದ್ಧಾರ ಮಾಡ್ತೀವಿ, ಅಲ್ಪಸಂಖ್ಯಾತರು ಉದ್ಧಾರ ಮಾಡ್ತೀವಿ ಅಂತಕ್ಕಂಥ ಒಂದು ಕಡೆ ನಾಟಕ ಆಡ್ತೀರಿ, ಇನ್ನೊಂದು ಕಡೆ ಆ ಬಡವ್ರ ಆಸ್ತಿನ ಮಾರಾಟ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತೀರಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.